ವೆಲ್ಕಮ್ ಬ್ಯಾಕ್. ಶಿವಲಿಂಗೇಗೌಡರ ಆಡಿಯೋ ವೈರಲ್ ಬೆನ್ನಲ್ಲೇ ಈಗ ವಿಡಿಯೋ ಕೂಡ ಸದ್ದು ಮಾಡ್ತಾ ಇದೆ. ಜೇನುಗಲ್ ಸಿದ್ದೇಶ್ವರ ಬೆಟ್ಟದಲ್ಲಿ ಆಣೆ ಪ್ರಮಾಣ ಮಾಡಿಸಿದ್ದಾರೆ ಬೆಂಬಲಿಗರಿಗೆ. ಹಾಗಾದ್ರೆ ಆಣೆ ಪ್ರಮಾಣ ಮಾಡಿಸಿದ್ರ ಶಾಸಕರು? ಈ ವಿಡಿಯೋ ಮುಖಾಂತರ ಈಗ ಚರ್ಚೆಗೆ ಇದು ಗ್ರಾಸವಾಗಿದೆ. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಈಗ ಜೆಡಿಎಸ್ ತೊರೆದು ಜೆಡಿಎಸ್ ಇಂದ ಒಂದು ಹೆಜ್ಜೆಯನ್ನ ಹೊರಗಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಚುನಾವಣೆಗೂ ಮುಂಚಿತವಾಗಿ ಸೇರ್ಪಡೆಯಾಗ್ತಾರೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಈ ಬೆನ್ನಲ್ಲೇ ಈಗ ಅವರು 50,000 ವಾಪಸ್ಸನ್ನ ಕೇಳಿದಂತ ಆಡಿಯೋ ರೀಸೆಂಟ್ ಆಗಿ ಸಾಕಷ್ಟು ವೈರಲ್ ಆಗಿತ್ತು. ಇದು ಹಳೆ ವಿಡಿಯೋನ ಹಾಗಾದ್ರೆ ಇವಾಗ ರಿಲೀಸ್ ಆಗಿರೋದು ಅಥವಾ ಹೊಸ ವಿಡಿಯೋನ? ಆ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಯಾಕಂದ್ರೆ ಇಲ್ಲಿ ಆಣೆ ಪ್ರಮಾಣವನ್ನ ಮಾಡಿಸಿದ್ದಾರೆ ತಮ್ಮ ಬೆಂಬಲಿಗರಿಗೆ ಶಾಸಕರು ಅಂತ ಹೇಳಲಾಗ್ತಾ ಇದೆ. ಚುನಾವಣೆಗೂ ಮೊದಲು ಕಾಂಗ್ರೆಸ್ ಸೇರೋದಕ್ಕೆ ಅವರು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ, ಸಾಧ್ಯತೆಗಳು ಇದೆ ಅಂತ ಹೇಳೋ ಬೆನ್ನಲ್ಲೇ ಆಡಿಯೋ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಗಂಗಾಧರ್ ಮಿಸಸ್ ನಮ್ಮ ಲಕ್ಷ್ಮೇಂದ್ರಣ್ಣ ಜಯಣ್ಣನ್ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಿಧಾನ ಇವರು ಸುಡಕೆರೆ ಆಯ್ತಲ್ಲ, ಎಲ್ಲರೂ ಮಾಡಾಯ್ತಲ್ಲ. ಮಳೆಯಲ್ಲಿ ಬಂದು ಸಿಗಾಕೊಂಡಂತವನು ಬಿಡೋರು. ಈಗ ಒಂದು ಆಡಿಯೋ ಪ್ಲೇ ಮಾಡಿ ತೋರಿಸಿದ್ವಲ್ಲ, 50,000 ರೂಪಾಯಿ ಹಣವನ್ನ ವಾಪಸ್ ಕೇಳಿದಂತ ಆಡಿಯೋ ಅದು. ಇದರ ಶಿವಲಿಂಗೇಗೌಡರು ಮಾತನಾಡಿದ್ದಾರೆ ಅಂತ ಹೇಳದಂತ ಆಡಿಯೋ ಇದು ಸಾಕಷ್ಟು ವೈರಲ್ ಆಗಿತ್ತು ನಿನ್ನೆ. ಬಟ್ ಇವತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಬಟ್ ಇದು ಹಳೆ ವಿಡಿಯೋನಾ ಅಥವಾ ಹೊಸ ವಿಡಿಯೋನೋ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಆದ್ರೆ ಬೆಂಬಲಿಗರಿಗೆ ಆ ವಿಡಿಯೋದಲ್ಲಿ ಆಣೆ ಪ್ರಮಾಣವನ್ನ ಶಾಸಕರು ಮಾಡಿಸಿದ್ದಾರೆ ಅಂತ ಹೇಳಿ ಮೇಲೋಟಕ್ಕಂತೂ ಆ ವಿಡಿಯೋ ನೋಡಿದಾಗ, ಆಡಿಯೋ ಕೇಳಿಸ್ಕೊಂಡಾಗ ಗೊತ್ತಾಗ್ತಾ ಇದೆ. ಬಟ್ ಹಳೇದ ಹೊಸದ ಕ್ಲಾರಿಟಿ ಇಲ್ಲ. ಸಿಬಿಎಸ್ಇ ಸಿಲೆಬಸ್ ಅಂತ ಅಡ್ಮಿಷನ್ ಮಾಡಿಸ್ಕೊಂಡ್ರು, ಆದ್ರೆ ಸ್ಟೇಟ್ ಎಕ್ಸಾಮ್ ಪರೀಕ್ಷೆ ಬರೆಸೋದಕ್ಕೆ ತಯಾರಿಗಳಾಗಿದೆ. ಪೋಷಕರು ಬಿಟ್ಬಿಡ್ತಾರಾ? ನಿನ್ನೆಯಿಂದಲೂ ಕೂಡ ಈ ವಿಷಯವಾಗಿ ಶಾಲಾ ಆಡಳಿತ ಮಂಡಳಿ ವಿರುದ್ಧವಾಗಿ ಬೆಂಗಳೂರಿನ ಆರ್ಕಿಡ್ ಶಾಲೆ ಮುಂದೆ ಬಂದು ಪೋಷಕರು ಆಕ್ರೋಶ ಮತ್ತೆ ಪ್ರತಿಭಟನೆಯನ್ನ ನಡೆಸ್ತಾನೆ ಇದ್ದಾರೆ. ಆರ್ಕಿಡ್ ಶಾಲೆಯ ಅನುಮತಿಯನ್ನ ರದ್ದುಪಡಿಸಬೇಕು, ಈ ಬಗ್ಗೆ ಕ್ರಮ ಆಗಬೇಕು ಅಂತ ಹೇಳಿ ಮೇಲಿನ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ರು. ಈ ಬಗ್ಗೆ ಕ್ರಮ ಆಗತ್ತೆ ಅಂತ ಹೇಳಿ ಡಿಡಿಪಿಐ ಹೇಳ್ತಾ ಇದ್ದಾರೆ. ಶಾಲೆಯ ಪರವಾನಗಿ ರದ್ದಾದ್ರೆ ಮಕ್ಕಳ ಕತೆ ಏನೀಗ? ಯಾಕಂದ್ರೆ ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ ಮಕ್ಕಳು ಎಕ್ಸಾಮ್ಗೆ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ. ಮಕ್ಕಳಿಗೆ ಸಹಜವಾಗಿ ಈ ತರ ರದ್ದು ಮಾಡಿ ಅನುಮತಿ ಅಂತ ಹೇಳಿದ್ರೆ ಸಂಕಷ್ಟ ಎದುರಾಗುತ್ತೆ. ಆರ್ಕಿಡ್ಸ್ ವರ್ಸಸ್ ಶಿಕ್ಷಣ ಇಲಾಖೆ ಫೈಟ್ ನಲ್ಲಿ ಮಕ್ಕಳು ಈಗ ಸಂಕಷ್ಟ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪೂರ್ಣವಾದಂಥ ದಾಖಲೆಗಳನ್ನ ನಾವು ಪರಿಶೀಲನೆ ಮಾಡ್ತೀವಿ. ಈಗ ಇಲ್ಲಿ ಬಂದಿರುವಂತ ಪೇರೆಂಟ್ಸ್ ಅವರ ಅಭಿಪ್ರಾಯ, ನಮ್ಮ ಇವರು BOರವರ ತಂಡ ಮಾಡಿರುವಂತಹ ಪ್ರಕಾರವಾಗಿ ಅವರು ಸ್ಟೇಟ್ ಸಿಲೆಬಸ್ ಮಾಡ್ತಾ ಇರುವಂತದ್ದು ಇಲ್ಲಿ ಕಂಡು ಬಂದಿಲ್ಲ. ಸೆಂಟ್ರಲ್ ಸಿಲೆಬಸ್ ಅನ್ನೇ ಮಾಡ್ತಾ ಇರೋದು. ಆ ಒಂದು ವಿಚಾರ ಮತ್ತು 9 ಮತ್ತು 10ನೇ ತರಗತಿ ಇಲ್ಲಿ ಅನಧಿಕೃತವಾಗಿ ಇಲ್ಲಿ ಕ್ಲಾಸ್ ನಡೆಸಿ ಬೇರೆ ಕಡೆ ದಾಖಲು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಈ ಎರಡೂ ವಿಚಾರವಾಗಿ ನಾವು ಪೋಷಕರಿಗೆ ವಂಚಿಸಿ ವಾಸ್ತವಾಂಶವಾಗಿ ಇರುವಂತಹ ರೀತಿಯಲ್ಲಿ ಶಿಕ್ಷಣ ಕೊಡ್ತಾ ಇಲ್ಲ ಅನ್ನೋಂಥದ್ದು ಕಂಡು ಬಂದಿರೋದ್ರಿಂದ ನಾವು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಕಾನೂನು ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ಇವತ್ತು ನಮ್ಮ BOರವರಿಗೆ ನಿರ್ದೇಶನ ನೀಡಿದ್ದೀನಿ. ಇವತ್ತೇನೆ ಕಾನೂನು ಕ್ರಮವನ್ನು ತೆಗೆದುಕೊಳ್ತೇವೆ. Rule 39ನಲ್ಲಿ ನೋಟಿಸ್ ಕೊಟ್ಟು ನಾನು 1ನೇ ತರಗತಿಯಿಂದ ಇವತ್ತು ನನ್ನ ಮಗ 6th ಸ್ಟ್ಯಾಂಡರ್ಡ್ ಓದ್ತಾವನೆ. ಇಲ್ಲಿ DDPIನವ್ರು ಏನು ಹೇಳ್ತಾವ್ರೆ ಅಂತಂದರೆ, ನಾವು 1 ತಿಂಗಳಿಗೆ ಒಂದ್ಸರಿ ಚೆಕ್ ಮಾಡ್ತೀವಿ, 6 ತಿಂಗಳಿಗೆ ಒಂದ್ಸರಿ ಚೆಕ್ ಮಾಡ್ತೀವಿ, ಯಾವ ಸಿಲೆಬಸ್ಸನ್ನು ಮಾಡ್ತಾವ್ರೆ, ಮಕ್ಕಳಿಗೆ ಯಾವ ರೀತಿ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾವ್ರೆ ಅನ್ನೋದ್ರ ಬಗ್ಗೆ ಹೇಳಿದರು. ಈಗ ಮ್ಯಾನೇಜ್ಮೆಂಟ್ ಅವರು ನೋಡಿದರೆ ನಮಗೆ ಸೆಂಟ್ರಲ್ ಸಿಲೆಬಸ್ ಮಾಡ್ತೀವಿ ಅಂತೇಳಿ 1,20,000 ರೂಪಾಯಿ ಪ್ಲಸ್ ಬಸ್ ಫೇರಲ್ಲು ಎಕ್ಸ್ಟ್ರಾ 2 ಲಕ್ಷದ ಹತ್ತತ್ರ ಒಬ್ಬ ಬಡ ಮಕ್ಕಳ ಹತ್ರ ಕಟ್ಟಿಸ್ಕೊಂಡವ್ರೆ. ಈಗ ನೋಡಿದರೆ ಒಂದೇ ಒಂದು DDPIನವ್ರು ಹೇಳೋದು ಒಂದೇ ಒಂದು ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ನಾವು ಕೊಟ್ಟಿರೋದು ಸ್ಟೇಟ್ ಸಿಲೆಬಸ್. ಈಗ DDPI ನಿಮ್ಗೆ ಏನಂತ ಸ್ಪಷ್ಟನೆ ಕೊಟ್ಟಿದ್ದಾರೆ? ನಿಮಗೆ DDPIನವರು ನಮ್ಮ ಕೈನಲ್ಲಿ ಏನೂ ಆಗೋದಿಲ್ಲ, ಇವರು ಸುಳ್ಳು ದಾಖಲೆಯನ್ನು ಕೊಟ್ಟವ್ರೆ. ಮ್ಯಾನೇಜ್ಮೆಂಟ್ ಅವರು ಸುಳ್ಳು ದಾಖಲೆಯಿಂದ ನಾನು ಅವ್ರ ಮೇಲೆ ಕ್ರಮ ತಗೋತೀನಿ ಅಂತ ಅಂದವ್ರೆ. ದಯಮಾಡಿ ನಾವು DDPIನವ್ರನ್ನ ಕೇಳೋದಿಷ್ಟೇ, ನೀವು 6 ವರ್ಷ